ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಾಯಲ್ಲಿ ಚಿನ್ನ ಸಾಗಿಸುವಾಗ ಖದೀಮನೊಬ್ಬ ಸಿಕ್ಕಿ ಬಿದ್ದಿದ್ದಾನೆ. ಕಸ್ಟಮ್ಸ್ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಈ ಖದೀಮ ಲಾಕ್ ಆಗಿದ್ದಾನೆ. ದುಬೈನಿಂದ ಇಂಡಿಗೋ ಫ್ಲೈಟ್ ನಲ್ಲಿ ಬೆಂಗಳೂರಿಗೆ ಬಂದಿದ್ದ ಈತ ಬಾಯಲ್ಲಿ ಚಿನ್ನದ 2 ಕ್ಯಾಪ್ಸೂಲ್ ಅನ್ನ ಇಟ್ಕೊಂಡು ಬಂದಿದ್ದ. ಅನುಮಾನಗೊಂಡು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಚಿನ್ನದ ಕ್ಯಾಪ್ಸೂಲ್ ಪತ್ತೆಯಾಗಿದೆ. ಕಸ್ಟಮ್ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಬಾಯಲ್ಲಿ ಚಿನ್ನ ಸಾಗಿಸುವಾಗ ಖದೀಮನೊಬ್ಬ ಸಿಕ್ಕಿ ಬಿದ್ದಿದ್ದಾನೆ. ದುಬೈನಿಂದ ಇಂಡಿಗೋ ಫ್ಲೈಟ್ ನಲ್ಲಿ ಬೆಂಗಳೂರಿಗೆ ಬಂದಿದ್ದ. ಬಾಯಲ್ಲಿ ಚಿನ್ನದ 2 ಕ್ಯಾಪ್ಸೂಲ್ಗಳನ್ನ ಇಟ್ಕೊಂಡು ಬಂದಿದ್ದ. ಅನುಮಾನಗೊಂಡು ಪರಿಶೀಲಿಸಿದಾಗ ಚಿನ್ನದ ಕ್ಯಾಪ್ಸೂಲ್ ಪತ್ತೆಯಾಗಿದೆ. ಆರೋಪಿಯಿಂದ ಸುಮಾರು 82 ಗ್ರಾಂ ತೂಕದ ಕ್ಯಾಪ್ಸೂಲ್ ಅನ್ನ ಸೀಸ್ ಮಾಡಲಾಗಿದೆ. ಮೊಹಮ್ಮದ್ ಸಿರಾಜ್ ಚಿನ್ನ ಸಾಗಿಸ್ತಾ ಇದ್ದಂತ ಆರೋಪಿ ಅಂತೇಳಿ ಗೊತ್ತಾಗಿದೆ. ಬೆಂಗಳೂರಿನಿಂದ ಗಾಜಿಯಾಬಾದ್ಗೆ ಟಿಕೆಟ್ ಅನ್ನು ಕೂಡ ಈತ ಬುಕ್ ಮಾಡಿದ. ಸ್ಕ್ರೀನಿಂಗ್ ಮಾಡುವಂತ ಸಂದರ್ಭದಲ್ಲಿ ಆರೋಪಿ ಮೊಹಮ್ಮದ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಿದ್ದಾನೆ. ಆರೋಪಿ ಮೊಹಮ್ಮದ್ನನ್ನ ಸದ್ಯ ವಶಕ್ಕೆ ಪಡೆದಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. ಬಾಯಲ್ಲಿ 2 ಕ್ಯಾಪ್ಸೂಲ್ ಇರೋದು ಗೊತ್ತಾಗಿದೆ. ಸುಮಾರು 82 ಗ್ರಾಂ ತೂಕದ ಕ್ಯಾಪ್ಸೂಲ್ ಅನ್ನ ಸೀಸ್ ಮಾಡಲಾಗಿದೆ. ನೋಡಿ, ಇದೇ ವ್ಯಕ್ತಿ ಮೊಹಮ್ಮದ್ ಅಂತೇಳಿ ಆರೋಪಿ. ಈ ಸ್ಕ್ರೀನಿಂಗ್ ಮಾಡುವಂತ ಸಂದರ್ಭದಲ್ಲಿ ಆತ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾನೆ. ಈಗ ಆತನನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕಸ್ಟಮ್ ಅಧಿಕಾರಿಗಳು ಮಾಡಿದ್ದಾರೆ. ಇದೇ 2 ಕ್ಯಾಪ್ಸೂಲ್ ಏನು ಗಮನಿಸ್ತಾ ಇದ್ರಲ್ಲ, ಆತ ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದಾನೆ ನೋಡಿ. ಸುಮಾರು 82 ಗ್ರಾಮು ಅದರಲ್ಲಿ ಚಿನ್ನ ಇತ್ತು ಅಂತೇಳಿ ಗೊತ್ತಾಗ್ತಾ ಇದೆ. ಆತ ಅದನ್ನು ಬಾಯಲ್ಲಿ ಇಟ್ಕೊಂಡು ಅನುಮಾನ ಬರದೇ ಇರುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದ. ಬೆಂಗಳೂರಿನಿಂದ ಗಾಜಿಯಾಬಾದ್ಗೆ ಆತ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿದ ಅಂತೇಳಿ ಗೊತ್ತಾಗಿದೆ. ಈ ಸ್ಕ್ರೀನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆತ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾನೆ. निकालो. दिखाओ आपको.